ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ನಾಣಿಕೇರಿ ನ್ಯೂಸ್. ಜನರ ಜೀವಾಳ. ವಿಜಯನಗರ ಜಿಲ್ಲೆ ಮರೇಮನಹಳ್ಳಿಯ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿಗಳ ನೂತನ ಜೋಡಿ ರಥೋತ್ಸವಗಳ ನಿಮಿತ್ತ ಹಾಗೂ ದೇವಸ್ಥಾನದ ನವೀಕರಣದ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆ ಎಂದು ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಶ್ರೀ ಚಿದ್ರಿ ಸತೀಶ್ ಹಾಗೂ ಗೋವಿಂದರ ಪರಶುರಾಮ್ರವರು ನಾಣಿಕೇರಿ ನ್ಯೂಸ್ನೊಂದಿಗೆ ಮಾತನಾಡಿ ಮಾಹಿತಿ ನೀಡಿದರು. ಶುಭಾಶಯಗಳು. ಮಾನ್ಯರೇ, ಈ ಒಂದು ನೂತನ ರಥ ನಿರ್ಮಾಣ ಹಾಗೂ ದೇವಸ್ಥಾನದ ನವೀಕರಣದ ಪ್ರಯುಕ್ತ ನಾವು ಅವುಗಳ ಶುದ್ಧೀಕರಣಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ದಿವಸ ಅಂದರೆ ಭಾನುವಾರ ಸಾಯಂಕಾಲ 6 ಗಂಟೆಯಿಂದ ಈ ಒಂದು ಹೋಮ ಹವನಗಳ ಕಾರ್ಯಕ್ರಮಗಳು ನಡೀತವೆ. ಈ ಒಂದು ಕಾರ್ಯಕ್ರಮ 3 ದಿನಗಳ ಕಾರ್ಯಕ್ರಮ. ಇವತ್ತು, ನಾಳೆ ಮತ್ತು ನಾಡಿದ್ದು. ಇವತ್ತು ಸಂಜೆಯಿಂದ ರಾತ್ರಿವರೆಗೂ ಹೋಮ ಮತ್ತು ಹವನಗಳು, ಮತ್ತು ನಾಳೆ ಬೆಳಗ್ಗೆಯಿಂದನೇ ಪುನಃ ನವಗ್ರಹ ಹೋಮಗಳು, ಈಗ ನಮಗೇನು ಅದಕ್ಕೆ ಶುದ್ಧೀಕರಣಕ್ಕೆ ಸಂಬಂಧಪಟ್ಟಂತಿರ್ತಕ್ಕಂಥ ಹೋಮಗಳನ್ನ ಮಾಡಲಿಕ್ಕೆ ಒಂದು ಏನು ಈಗ ಆಗಮ ತಂಡದವರು ಬಂದಿದ್ದಾರೆ, ಆ ಒಂದು ಕಾರ್ಯಕ್ರಮನ ಅವರು ನೆರವೇರಿಸ್ಕೊಡ್ತಾರೆ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಲಿಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮ ಇಷ್ಟು. ನಾಳೆ ಬೆಳಗ್ಗೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಹೋಮಗಳು, 12 ಗಂಟೆಗೆ ಪೂರ್ಣಾಹುತಿ, ಅದಾದ ನಂತರ ಪ್ರಸಾದದ ವ್ಯವಸ್ಥೆ. ಇನ್ನು ನಾಡಿದ್ದು ಬೆಳಿಗ್ಗೆ ಅಂದರೆ ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಈ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಿದಂಥ ಮಠದವರು, ಉತ್ತರಾದಿ ಮಠದ ಶ್ರೀಗಳು, ಸತ್ಯಾತ್ಮ ಶ್ರೀಗಳು ಈ ಒಂದು ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದಾರೆ. ಅವರು ಬಂದ ನಂತರ ಬೆಳಗ್ಗೆ 10 ಗಂಟೆಯಿಂದ ಸ್ವಾಮಿಗೆ ಅಭಿಷೇಕ, ಅದಾದ ನಂತರ ಒಂದು ಪ್ರವಚನ, ನಂತರ ರಥಗಳಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆ, ಅದಾದ ನಂತರ ಪುಷ್ಪ ಅರ್ಚನೆ, ಇವಿಷ್ಟು ಕಾರ್ಯಕ್ರಮಗಳು. ಅದಾದ ನಂತರ ದೇವಸ್ಥಾನದಲ್ಲಿ ಒಂದು ಪ್ರಸಾದದ ವ್ಯವಸ್ಥೆ ಇರ್ತದೆ. ಇವಿಷ್ಟು ಈ 3 ದಿನದ ಕಾರ್ಯಕ್ರಮಗಳು. ಅಂದರೆ ದೇವಸ್ಥಾನ ಮತ್ತು ರಥಗಳ ಶುದ್ಧೀಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ನೆಕ್ಸ್ಟು 3, 4, 5ನೇ ತಾರೀಕು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನ ಸಂತರ್ಪಣಾ ಕಾರ್ಯಕ್ರಮನ ನಾವು ಮಾಡ್ತಾಯಿದ್ದೀವಿ. 3ನೇ ತಾರೀಕು, 4ನೇ ತಾರೀಕು ನಮ್ಮ ಸಮಾಜದಿಂದ, ಆರ್ಯವೈಶ್ಯ ಸಮಾಜದಿಂದ ನಾವು ಮಾಡ್ತೀವಿ. ಆ್ಯಂಡ್ 5ನೇ ತಾರೀಕು ಗೋವಿಂದರ ಪರಶುರಾಮ್ ಅವರ ಕುಟುಂಬದವರು ಈ ಪ್ರತಿ ವರ್ಷ ಈ 3ನೇ ವರ್ಷ ಅವರು ಕೂಡ ಅದನ್ನು ಮುಂದುವರಿಸಿಕೊಂಡು 3ನೇ ವರ್ಷಕ್ಕೆ ಈ ವರ್ಷವೂ ಕೂಡ ಮಾಡ್ತಾಯಿದ್ದಾರೆ. ಸೊ ಇವಿಷ್ಟು ಕಾರ್ಯಕ್ರಮಗಳು 5ನೇ ತಾರೀಕಿನವರೆಗೂ. ಇನ್ನು 6ನೇ ತಾರೀಕು ಬೆಳಗ್ಗೆ ರಥೋತ್ಸವ, ಇದೇನು ಮಡಿತೇರು ಅಂತ ಏನು ನಾವು ಮಾಡ್ತೀವಿ, ಮಡಿತೇರು ಬೆಳಿಗ್ಗೆ ಒಂದು 10:30ಯಿಂದ 11 ಗಂಟೆಯಿಂದ, ಅದಾದ ನಂತರ ಸಂಜೆ ರಥೋತ್ಸವ. ಇವೆಲ್ಲ ಕಾರ್ಯಕ್ರಮಕ್ಕೂ ಈ ಮರೇಮನಹಳ್ಳಿಯ ಸಮಸ್ತ ಭಕ್ತಾದಿಗಳು ಹಾಗೂ ಪಕ್ಕದ ಹಳ್ಳಿಯ ಎಲ್ಲ ಭಕ್ತರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಈ ಒಂದು ಕಾರ್ಯಕ್ರಮದೊಂದು ಹೇಳಲಿಕ್ಕೆ ಮತ್ತೆ ಬೆಳಗ್ಗೆ ಸತ್ಯಾತ್ಮರು ಇಲ್ಲಿ ಅವ್ರ ಕಾರ್ಯಕ್ರಮ ಮುಗಿಸಿ ಹೋದ ನಂತರ ಸಂಜೆ 5:30ಯಿಂದ ಒಂದು ವಿಶೇಷ ಅಭಿನಂದನಾ ಸಮಾರಂಭ. ನಮ್ಮ ಈ ಒಂದು ದೇವಸ್ಥಾನ ಹಾಗೂ ರಥಗಳ ನಿರ್ಮಾಣಕ್ಕೆ ದೇಣಿಗೆ ನೀಡಿದಂಥ ಏನು ಪ್ರಮುಖ ದೇಣಿಗೆ ನೀಡಿದಂಥವರಿಗೆ ನಾವು ಸಮಸ್ತ ಮರೇಮನಹಳ್ಳಿ ಭಕ್ತಾದಿಗಳಿಂದ ಒಂದು ಏನು ಗೌರವ ಸಮರ್ಪಣೆ. ಈಗ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ತಾನೇ ನಮ್ಮ ಸ್ನೇಹಿತರಿಗಿಂತ ಪ್ರತಿಶೋಧನೆಲ್ಲ ಅದರ ಒಂದು ಏನಂತಂದರೆ ಈಗ 3 ದಿನ ಕಾರ್ಯಕ್ರಮ ಎಲ್ಲ ಸ್ವಾಮಿಗಳು ಬಂದಿದ್ದಾರೆ, ಅವ್ರ ಸ್ವಾಮಿಗಳೆಲ್ಲ ನೆರವೇರಿಸ್ತಾರೆ. 1ನೇ ತಾರೀಕು ಮಾತ್ರ ನಮ್ಮದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಸಮಿತಿ ವತಿಯಿಂದ. ಯಾಕಂತಂದರೆ ಇವತ್ತು ದೇವ್ರ ನಿರ್ಮಾಣಕ್ಕೆ, ರಥ ನಿರ್ಮಾಣ ಇರ್ಬೋದು ಮತ್ತು ಈ ನಮ್ಮ ಗುಡಿ ಅಭಿವೃದ್ಧಿಗೆ ಹಲವಾರು ಜನ ದೇಣಿಗೆಯನ್ನು ನೀಡುತ್ತಾರೆ. ಅವರಿಗೆ ನಾವು ಈ ಭಗವಂತನ ಆಶೀರ್ವಾದ ಅವರಿಗೆ ಯಾವಾಗಲೂ ಇದೆ, ಮುಂದಿನ ಇರಲಿ ಅಂತಂದೇಳಿ ಅವರಿಗೆ ಒಂದು ಸತ್ಯಾತ್ಮರು ಅಂತಂದೇಳಿ ಈ